ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ರೇಷನ್ ಕಾರ್ಡ್ ಬಳಕೆದಾರರಿಗೆ ಆಹಾರ ಇಲಾಖೆ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ನೀವೇನಾದರೂ ರೇಷನ್ ಕಾರ್ಡ್ ಬಳಕೆದಾರರು ಆಗಿದ್ರೆ ನೀವು ಪ್ರತಿ ತಿಂಗಳು ಸಹ ರೇಷನ್ ಡಿಪೋಗಳಿಗೆ ಹೋಗಿ ಅಕ್ಕಿಯನ್ನು ಪಡ್ಕೊ ಬರ್ತಿದ್ರೆ ಇಂತಹವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಸೊ ಆ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರೂ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಜೊತೆಗೆ ನಿಮಗೆ ಕೆಳಗಡೆ ಅಲ್ಲಿ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಇದೇ ತರದ ಎಲ್ಲ ಹೆಚ್ಚಿನ ಯೂಸ್ಫುಲ್ ಅಪ್ಡೇಟ್ಸ್ ಆದ್ರೆ ನಿಮಗೆ ಸಿಗ್ತಿರುತ್ತೆ. ಓಕೆನಾ. ಮೊದಲಿಗೆ ನೋಡಿ, ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಡಿ ಒಂದು ಜನಗಳಿಗೆ ಹೇಳಿದ್ರು, ನಿಮ್ಗೆ ಇನ್ ಮುಂದೆ ಒಂದು ಕಾಂಗ್ರೆಸ್ ಸರ್ಕಾರ ಬಂದಿದ್ದ ಆದ್ಮೇಲೆ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು ಸಹ 10 ಕೆಜಿ ಅಕ್ಕಿ ಆದ್ರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಹೇಳಿದ್ರು. 10 ಕೆಜಿ ಅಕ್ಕಿ ವಿತರಣೆ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು 5 ಕೆಜಿ ಅಕ್ಕಿಯನ್ನ ಕೊಡ್ತಿದ್ರು. ಜೊತೆಗೆ 5 ಕೆಜಿ ಅಕ್ಕಿ ಬದಲಿಗೆ ಹಣ ಆದ್ರೆ ಕೊಡ್ತಿದ್ರು. ಅದಾದ್ಮೇಲೆ ಎಲ್ಲಾನು ಸಹ ಮತ್ತೆ ಒಂಚೂರು ಚೇಂಜಸ್ ಆದ್ರೆ ಆಯ್ತು. ಕಾಂಗ್ರೆಸ್ ಸರ್ಕಾರ ಹೇಳ್ದಂಗೆನೆ ಅನ್ನಭಾಗ್ಯ ಯೋಜನೆಯಡಿ ನಿಮ್ಗೆ ಮತ್ತೆ 10 ಕೆಜಿ ಅಕ್ಕಿ ಆದ್ರೆ ಸಿಗ್ತಿದೆ ಈಗ. ಓಕೆನಾ. ಸೊ ಈಗ ಇದರಲ್ಲಿ ನಿಮ್ಗೆ ಮತ್ತೆ ಏನೋ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಬಂದಿರೋದು ಅಂತ ಅಂದ್ರೆ, ಆಹಾರ ಇಲಾಖೆ ಕಡೆಯಿಂದ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಓಕೆನಾ. ಏನು ಅಂತ ಅಂದ್ರೆ, ಈಗ 5 ಕೆಜಿ ಅಕ್ಕಿ ಏನ್ ಕೊಡ್ತಿದ್ರ, ಜೊತೆಗೆ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನ ಏನ್ ಕೊಡ್ತಿದ್ರ, ಒಂದು 5 ಕೆಜಿ ಅಕ್ಕಿ ಬದಲಿಗೆ ಒಂದು ಆಹಾರದ ಕಿಟ್ ಅನ್ನ ವಿತರಣೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಸೊ ಆಗಿದ್ರೆ ಆ ಒಂದು ಆಹಾರದ ಕಿಟ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಸಕ್ಕರೆ, ಉಪ್ಪು, ತೊಗರಿ ಬೇಳೆ, ಟೀ, ಕಾಫಿ ಪೌಡರ್, ಅಡುಗೆ ಎಣ್ಣೆ, ಗೋಧಿ ಒಳಗೊಂಡ ಆಹಾರ ಕಿಟ್ ಆದ್ರೆ ಇರುತ್ತೆ. ಓಕೆನಾ. ಸೊ ಈ ಒಂದು ಆಹಾರ ಕಿಟ್ ಅನ್ನ ವಿತರಣೆ ಮಾಡಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಕಡೆಯಿಂದ ಒಂದು ರಿಕ್ವೆಸ್ಟ್ ಆದ್ರೆ ಮಾಡಿರುವಂತದ್ದು. ಸೊ ಇದು ಯಾವಾಗ ಹಾಗಿದ್ರೆ ನಮ್ಗೆ ಯಾವಾಗಿಂದ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು ನೀವು ಕೇಳಬಹುದು. ನೋಡಿ, ಜಸ್ಟ್ ಇದು ಒಂದು ರಿಕ್ವೆಸ್ಟ್ ಅಷ್ಟೇನೆ. ಮುಂದಿನ ತಿಂಗಳು ನಡೆಯುವಂತಹ ಅಂದ್ರೆ ಜುಲೈ 2ನೇ ತಾರೀಕು ಸಚಿವರ ಸಂಪುಟ ಸಭೆ ಆದ್ರೆ ನಡೆಯುತ್ತೆ. ಸಚಿವರ ಸಂಪುಟ ಸಭೆಯಲ್ಲಿ ಒಂದು ಡಿಸ್ಕಷನ್ ಆದ್ರೆ ನಡೆಯುತ್ತೆ. ಡಿಸ್ಕಷನ್ ಎಲ್ಲ ಆಗಿದ್ದ ಆದ್ಮೇಲೆ ಇದಕ್ಕೆ ಒಂದು ಅಪ್ರೂವಲ್ ಅನ್ನ ಕೊಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ನೋಡ್ಬೇಕಾಗುತ್ತೆ. ಸೊ ಅಲ್ಲಿಯ ತನಕ ನಿಮ್ಗೆ ಒಂದು ಆಹಾರದ ಕಿಟ್ ಆದ್ರೆ ಬರೋದಿಲ್ಲ. ಹೀಗೇನೊಂದು 10 ಕೆಜಿ ಅಕ್ಕಿಯನ್ನ ಪಡ್ಕೋತಿದ್ದೀರಾ, ಅದೇ ಒಂದು 10 ಕೆಜಿ ಅಕ್ಕಿ ಆದ್ರೆ ನಿಮ್ಗೆ ಸಿಗೋವಂಥದ್ದು. ಸೊ ಈಗ ಜುಲೈ 2ನೇ ತಾರೀಕು ನಡೆಯುವಂತಹ ಸಚಿವರ ಸಂಪುಟ ಸಭೆಯಲ್ಲಿ ಒಂದು ಈ ಆಹಾರ ಇಲಾಖೆ ಕಡೆಯಿಂದ ಸಲ್ಲಿಸಿರುವಂತಹ ಒಂದು ಮನವಿ ಏನಿರುತ್ತೆ, ಆ ಒಂದು ಮನವಿಯನ್ನ ನೋಡ್ತಾರೆ. ಅಲ್ಲೇನಾದ್ರೂ ಅಪ್ರೂವಲ್ ಸಿಕ್ಕಿದ್ರೆ ನಿಮ್ಗೆ ಮುಂದಿನ ತಿಂಗಳಿಂದಾನೇ ಒಂದು ಆಹಾರ ಕಿಟ್ ಅನ್ನ ವಿತರಣೆ ಆದ್ರೆ ಮಾಡ್ತಾರೆ. ಅಲ್ಲಿಯ ತನಕ ನಿಮ್ಗೆ ಆಹಾರ ಕಿಟ್ ಆದ್ರೆ ವಿತರಣೆ ಮಾಡೋದಿಲ್ಲ. ಈ ಒಂದು ನ್ಯೂಸ್ ಸಾಕಷ್ಟು ಕಡೆ ವೈರಲ್ ಆಗ್ತಿತ್ತು. ಸೊ ನಮ್ಮ ಒಂದು ವ್ಯೂವರ್ಸ್ ಕೇಳ್ತಿದ್ರು, ಹಾಗಿದ್ರೆ ನಮ್ಗೆ ಮುಂದಿನ ತಿಂಗಳಿಂದ ಒಂದು ಆಹಾರ ಕಿಟ್ ಆದ್ರೆ ಸಿಗುತ್ತಾ ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಗೆ ಮುಂದಿನ ತಿಂಗಳಿಂದಾನೇ ಆಹಾರ ಕಿಟ್ ಆದ್ರೆ ಸಿಗೋದಿಲ್ಲ. ಮುಂದಿನ ತಿಂಗಳು 2ನೇ ತಾರೀಕು ನಡೆಯುವಂತಹ ಸಚಿವರ ಸಂಪುಟ ಸಭೆಯಲ್ಲಿ ಏನೊಂದು ನಿರ್ಧಾರವನ್ನ ತಗೋತಾರೆ, ಆ ಒಂದು ನಿರ್ಧಾರದ ಮೇಲೆ ಗೊತ್ತಾಗುತ್ತೆ. ಇಲ್ಲ 10 ಕೆಜಿ ಅಕ್ಕಿಯನ್ನೇ ಕೊಡಿ ಅಂತ ಹೇಳ್ಬಿಟ್ರೆ ಆಹಾರ ಇಲಾಖೆ ಕಡೆಯಿಂದ 10 ಕೆಜಿ ಅಕ್ಕಿಯನ್ನೇ ಕೊಡ್ತಾರೆ. ಇಲ್ಲ ಅಂತ ಅಂದ್ರೆ ನೀವು ಸಲ್ಲಿಸಿರುವಂತಹ ಮನವಿಯನ್ನ ನಾವು ಒಂದು ಅಪ್ರೂವಲ್ ಕೊಟ್ಟಿದೀವಿ ಅಂತ ಅಂದ್ರೆ ನಿಮ್ಗೆ ಆಗ ಒಂದು ಆಹಾರ ಕಿಟ್ ಆದ್ರೆ ಸಿಗುವಂತದ್ದು. ನಾನು ಮತ್ತೊಂದ್ಸಲಿ ಹೇಳ್ತಿದ್ದೀನಿ ನೋಡಿ, ನಿಮ್ಗೆ ಆಹಾರ ಕಿಟ್ ಅಲ್ಲಿ ಸಕ್ಕರೆ, ಉಪ್ಪು, ತೊಗರಿ ಬೇಳೆ, ಟೀ, ಕಾಫಿ ಪೌಡರ್, ಅಡುಗೆ ಎಣ್ಣೆ, ಗೋಧಿ, ಓಕೆನಾ, ಇಷ್ಟೂ ಸಹ ಇನ್ಕ್ಲೂಡ್ ಆಗಿರುತ್ತೆ ಆ ಒಂದು ಆಹಾರದ ಕಿಟ್ ಅಲ್ಲಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಯೂಸ್ಫುಲ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.